ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಡಿಸೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದನ್ನು ತೋರಿಸಾಕತ್ತೀನಿ. ಸೊ ಸಿಂಪಲ್ಲಾಗಿ ಬೋಟ್ ನೆಕ್ ಥರ ಬ್ಲೌಸೇ ಮತ್ತು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಈ ಥರ ಡಿಸೈನ್ ನೆಕ್ನ. ಸೊ ಇದಕ್ಕೆ ನಾನು ನೆಕ್ ಬಂದು ಇವ್ರದ್ದು ನಾರ್ಮಲಾಗಿ 10-10.5 ನಾರ್ಮಲಾಗಿ ಅವ್ರ ನೆಕ್ ಎಷ್ಟಿರ್ತೈತಿ ಸೊ ಉದ್ದ ಅಷ್ಟೇ. ಮತ್ತು ಕೆಳಗೆ ಏನೈತಿ ಇಲ್ಲಿ 4.25 ಇಟ್ಕೋತೀನಿ. ಇಷ್ಟು 4 ಅಥವಾ 4.25 ಬೇಕೇ ಬೇಕು. ಸೊ ಇಷ್ಟು ಇಟ್ಕೊಂಡು ಇದ್ರ ಮೇಲೆದೆಲ್ಲ ನಾನು ನೆಕ್ಕಿಗೆ ಇಟ್ಕೋತೀನಿ ಲೆಂತಿಗೆ ಅಂತೇಳಿ. ಆಮೇಲೆ ಅಗ್ಲಿಗೆ 2.5 ಇದು ಶೋಲ್ಡ್ರ್ ಪಟ್ಟಿ, ಇದು ಬೋಟ್ ನೆಕ್ ಐತಲ್ಲ, ಸೊ ನೆಕ್ಕಿಂದೇನು 2.5 ಇಂಚ್ ತೊಗೊಳ್ಳಲ್ಲ ನಾನು ನೆಕ್ ಡೀಪು. ಶೋಲ್ಡ್ರಿಂದ 2.5 ಅಥವಾ 2.25 ಶೋಲ್ಡ್ರ್ ಪಟ್ಟಿ ತೊಗೊಂಡು ಉಳಿದಿದ್ದೆಲ್ಲ ನೆಕ್ಕಿಗೆ ಇಟ್ಕೊಳ್ತೀನಿ ನಾನು. ಆಮೇಲೆ ನೆಕ್ಕಿನ ಉದ್ದ ಇದು ಬೋಟ್ ನೆಕ್ಕಿಗೆ 3-3.5 ಇಂಚ್ ಬರ್ತೈತಲ್ಲ, ಸೊ ಅಷ್ಟು ಇಟ್ಕೊಂಡು ಅದ್ರ ಕೆಳಗೆ 1 ಅಥವಾ 1.5 ಇಂಚಿನಷ್ಟು ಗ್ಯಾಪ್ ಕೊಡ್ತೀನಿ ನಾನು. ಫುಲ್ ಅಲ್ಲಿಂದನೇ ನೆಕ್ ಡಿಸೈನ ತೊಗೊಳಂಗಿಲ್ಲ. ಸೊ ಈ ಥರ ಪಟ್ಟಿ ಒಂದು ಕಸಿ ಮಾಡೋಕ್ಕಂತೆ ಆ ಥರ ಮಾಡೀನಿ. ಸೊ ಈ ಥರ ನೆಕ್ ಫಸ್ಟ್ ಮಾಡಿದೆ, ಅದು ಡಿಸೈನು ಸರಿ ಬರಲಿಲ್ಲ. ಮತ್ತು ಅದನ್ನು ಅಳ್ಕಿಸ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪ್ ಒಳಗೆ ಡಿಸೈನ್ನ ಮಾಡ್ಕೊಂಡಿನಿ. ಈ ಥರ ಒಂದ್ರ ಮೇಲೆ ಆ ಬಟ್ಟೆ ಉಲ್ಟಾ ಇಟ್ಟು ಅದನ್ನು ನೆಕ್ನ ಅದ್ರ ಮೇಲೆ ಈ ಥರ ಮಾರ್ಕ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಮಾರ್ಕ್ ಮಾಡಿದ್ದೆಲ್ಲ ಈಚೆ ಕಡೆ ಇನ್ನೊಂದು ಬಟ್ಟೆ ಮೇಲೆ ಮೂಡ್ತೈತಿ. ಸೊ ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಪೆನ್ಸಿಲ್ಲೇ ಈ ಥರ ಚಾಕ್ಲೆ ನಾವು ಮಾರ್ಕ್ ಮಾಡಿದ್ವಿ ಅಂದ್ರೆ ರಬ್ಬಾಗಿ ಆಗ್ತೈತಿ ಫ್ರೆಂಡ್ಸ್. ಈ ರೀತಿ ಒಂದ್ರ ಮೇಲೆ ಅದು ಏನು ನಾವು ನೆಕ್ಕೆ ಸೇಪ್ ಹಾಕಿರ್ತೀವಲ್ಲ ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ 2 ಸೈಡು ಅಂಟ್ಕೋತಾವೆ ಅಂದ್ರೆ ಮೂಡ್ತಾವೆ. ಆಮೇಲೆ ಇದು ಸೀದಾ ಇದು ಬ್ಲೌಸಿನ ಬಟ್ಟೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಅಸ್ತರನ್ನ ಇಟ್ಕೊಂಡು ನಾನು ಹೊಲಿಗೆನ ಹಾಕೋತೀನಿ. ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಾಸ್ ಅದೇನು ಹಾಕ್ಕೊಳ್ಳೋಂಗಿಲ್ಲ, ಡೈರೆಕ್ಟ್ ಈ ಹೊಳಿಸ್ಕೊಂಡು ಬಿಡ್ತೀನಿ ನಾನು ಹೊಲಿಗೆ ಹಾಕ್ಕೊಂಡು. ಅದಕ್ಕೆ ಸೀದಾ ಅದು ಬ್ಲೌಸಿನ ಬಟ್ಟೆ ಏನಿರ್ತೈತಿಲ್ಲ ಅದನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರನ್ನ ಇಟ್ಕೊಂಡು ಈಗೇನು ಮಾರ್ಕ್ ಮಾಡಿದ್ವಲ್ಲ ನಾವು ಮಾರ್ಕ್ ಮಾಡಿದ ಪ್ರಕಾರ ನಾನು ಹೊಲಿಗೆನ ಹಾಕ್ಕೋತೀನಿ. ಹಾಕೋಕ್ಕಿಂತ ಮುಂಚೆ ನಾನು ಕಸಿ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಕಸಿ ಮಡಿಚ್ ಕೇಸಿಂದ ಡಿಸೈನ್ ಮಾಡೋದೈತೆ ಅದಕ್ಕೋಸ್ಕರ ಫಸ್ಟ್ ಕಸಿ ಮಾಡಿಕೊಂಡು ಆಮೇಲೆ ಅಂದ್ರೆ ಕಸಿ ಅಂದ್ರೆ ಫುಲ್ ಕಸಿ ಕಟ್ಟುವಂಥ ಕಸಿ ಅಲ್ಲ, ಇದು ಈ ರೀತಿ ನಾವು ಸೇಪ್ ಈ ರೀತಿ ಇದು ಕಸಿ ಆದರೂ ಹಾಕೋಕ್ಕಂತೇಳಿ. ಈಗ ನಾವು ಬೂಟಿಗೆಲ್ಲ ಇರ್ತಾವಲ್ಲ ಕಸಿ ಕಟ್ಟು ಥರ, ಸೊ ಆ ರೀತಿ ಡಿಸೈನ್ ಬರ್ತೈತಿ ಇದು ಮೇಲೆ ಕಟ್ಟಕ್ಕಂತೇಳಿ. ಅದಕ್ಕೆ ನಾನು ಒಂದೇ ಅಳತೆಗೆ ಈ ರೀತಿ ನಾವು ಕಸಿ ಮಾಡಿಕೊಂಡು ಕಟ್ ಮಾಡ್ಕೋತೀನಿ ನಾನು ಫಸ್ಟ್. ನೋಡಿರಿ, ಎಲ್ಲ ಒಂದೇ ಅಳತೆ ಕಟ್ ಮಾಡ್ಕೋತೀನಿ, ಹೆಚ್ಚು ಕಡಿಮೆ ಬ್ಯಾಡ ಅಂತೇಳಿ. ನೋಡಿರಿ, ಎಲ್ಲ ಒಂದೇ ಸಮನಾಗಿ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಯಾವ ರೀತಿ ಇಟ್ಕೊಂಡು ಹೊಲಿಗೆ ಹಾಕೋದಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿರಿ, ಒಂದ್ರ ಸೆಂಟ್ರ್ ಮಡಿಚ್ಕೊಂಡು ಈಗ ಇಲ್ಲಿ ಸೇಪ್ ಏನಿರ್ತೈತಲ್ಲ ಅಲ್ಲಿ ಈ ರೀತಿ ಇಟ್ಕೋಬೇಕು. ಇದನ್ನು ಇದು ಮಡಚಿರೋದು ಮುಂದ್ಗಡೆ ಮಾಡಿ ನೋಡಿರಿ, ಈ ಹೊಲಿಗೆ ಅದು ಡಿಸೈನ್ದು ಅದು ಆ ಕಡೆ ಮಾಡಿಕೊಂಡು ಹೊಲಿಗೆ ಕಡೆ ಬರುವಂಥದ್ದು ಈ ಹೊಲಿಗೆ ಒಳಗೆ ಹೋಗ್ಬೇಕಂತೇಳಿ ಈ ಥರ ಮೊದಲೇ ಮಾಡಿಕೊಂಡು ತೋರ್ಸಕತ್ತೀನಿ ನಿಮಗೆ. ನೋಡಿರಿ, ಅಷ್ಟು ಡೀಪಾಗಿ ತೋರಿಸಿಲ್ಲ, ಸಾರಿ ಫ್ರೆಂಡ್ಸ್, ನಾನು ಅಷ್ಟು ಕ್ಲಿಯರಾಗಿಲ್ಲ ಅನ್ಕೋತೀನಿ ಇದು ಡಿಸೈನು. ನೋಡಿ, ಒಳಗಡೆ ಇಟ್ಕೊಂಡು ಹೊಲಿಗೆನ ಹಾಕೋತೀನಿ. ಅಂದ್ರೆ ಮೇಲೆ ಆಮೇಲೆ ಹಚ್ಕೋಬೋದು, ಬಟ್ ಈ ಒಳಗಡೆನೇ ಹೋಗಿಬಿಡ್ತೈತಿ ಹೊಲಿಗೆ ಒಳಗೆ ಅಂಥೇಳಿ ನಾ ಫಸ್ಟ್ ಇಟ್ಕೊಂಡು ಆ ಹೊಲಿಗೆ ಹಾಕ್ಕೊಳಕತ್ತೀನಿ. ನೋಡಿರಿ, ಒಂದೊಂದೇ ಇಟ್ಕೊಳ್ತೀನಿ ನಾನು. ಮೂರು ಮಾರ್ಕ್ ಮಾಡ್ಕೋತೀನಿ, 3 ಹಚ್ಕೋತೀನಿ. ಒಂದು ಸೈಡ್ 3, ಇನ್ನೊಂದು ಸೈಡ್ 3. ಸೊ ಅದರೊಳಗೆ ಕಸಿ ಹಾಕೊಂಡು ಕಟ್ಕೊಳ್ಳೋ ಈ ರೀತಿ 3 ಮೇಲ್ಗಡೆ ಒಂದು, ಆಮೇಲೆ ಸೆಂಟ್ರ್ ಒಂದು, ಮತ್ತು ಈ ಕಡೆ ಡಿಸೈನ್ ಹತ್ರ ಈ ಕಡೆ ಒಂದು ಇಟ್ಕೊಂಡು ಹೊಲಿಗೆನ ಹಾಕೋತೀನಿ. ಈಗೇನು ಮಾರ್ಕ್ ಮಾಡಿದ್ನಲ್ಲ ಸೊ ಅದೇ ಪ್ರಕಾರ ಹೊಲಿಗೆನ ಹಾಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಇಲ್ಲಿ ಬಂದು ಸ್ಟಾಪ್ ಮಾಡ್ಕೋತೀನಿ ಇಲ್ಲಿ ಪಾಯಿಂಟಿಗೆ. ಅಂದರೆ ಇದು ಸೇಪ್ ಕರೆಕ್ಟಾಗಿ ಪಾಯಿಂಟ್ ಕರೆಕ್ಟಾಗಿ ಬರ್ತೈತೆ ಸೇಪು, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿಕೊಂಡು ಆಮೇಲೆ ಮತ್ತೆ ಈ ರೀತಿ ಹೊಳಿಸ್ಕೊಂಡು ಹೊಲಿಗೆನ ಹಾಕೋತೀನಿ. ನೋಡಿರಿ, ಈ ರೀತಿ ಹೊಲಿಗೆ ಹಾಕ್ಕೊಂಡಾಯ್ತಲ್ಲ. ಈಗ ಹೊಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಬಿಟ್ಟು ಏನು ಮಾರ್ಕ್ ಹೊಲಿಗೆ ಹಾಕಿರ್ತೀವಲ್ಲ ಸೊ ಅದ್ರ ಮುಂದೆ ಇನ್ನೊಂದು ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಈ ರೀತಿ ಮುಂದಿನ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿರಿ, ಹಿಂಗೆ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಸ್ವಲ್ಪ ಕಟ್ ಕೊಡ್ತೀನಿ ನಾನು. ಅಂದರೆ ಇದು ಡಿಸೈನ್ ಇದು ಬಟ್ಟೆ ಚೆಂದ ಹೊಳತೈತೆ ಅಂಥೇಳಿ ಈ ರೀತಿ ಕಟ್ ಕೊಡಬೇಕು. ಹಾಗೆ ಹೊಳ್ಸೋಕೆ ಹೋದ್ರೆ ಚೆಂದಾಗಿ ಹೊಳ್ಳಂಗಿಲ್ಲ ಬಟ್ಟೆ, ಅದಕ್ಕೋಸ್ಕರ ಆ ರೀತಿ ಕಟ್ ಕೊಟ್ಟು
ಆಮೇಲೆ ಇದು ಹೊಳಿಸ್ಕೊಂಡ್ಬಿಟ್ಟು ಈ ರೀತಿ ಹೊಲಿಗೆ ಹಾಕೋದು. ನೋಡಿರಿ ಈ ರೀತಿ ಬರ್ತೈತಿ. ಹೊಲಿಗೆ ಹಾಕ್ಕೊಂಡು ಹೊಳಿಸ್ಕೊಂಡು ಆದಮೇಲೆ ನೋಡಿರಿ ಆಮೇಲೆ ಇದಕ್ಕೆ ಫುಲ್ ಸುತ್ತಲೂ ನೆಕ್ಕಿಂದೆಲ್ಲ ಹೊಳಿಸ್ಕೊಂಡು ಅಸ್ತರು ಮತ್ತು ಎರಡು ಸೇರಿಸ್ಕೊಂಡು ಈ ರೀತಿ ಹೊಲಿಗೆ ಡಿಸೈನ್ ಏನೈತಿಲ್ಲ ಡಿಸೈನ್ ಸುತ್ತಲೂ ಫಸ್ಟ್ ಹೊಲಿಗೆ ಹಾಕ್ಕೊಂಡು ಆಮೇಲೆ ಅಸ್ತರು ಮತ್ತು ಬಟ್ಟೆ ಎರಡು ಸೇರಿಸಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸರಿ ಹೊಲಿಗೆ ಹಾಕ್ಕೊಂಡು ಬಿಡಬೇಕು ಫ್ರೆಂಡ್ಸ್. ನೋಡಿರಿ ಸೇಪ್ ಎಲ್ಲಿ ಬರ್ತೈತಿಲ್ಲ ಅಲ್ಲಿ ಸೂಜಿನ ಸ್ಟಾಪ್ ಮಾಡಿಕೊಂಡು ಮತ್ತು ಇದನ್ನ ಹೊಳಿಸ್ಕೊಂಡು ಇನ್ನೊಂದು ಸರಿ ಹೊಲಿಗೆನ ಹಾಕೋದು. ಈಗ ಕಟ್ ಮಾಡ್ಕೊಂಡ ತಕ್ಷಣ ಅಲ್ಲಲ್ಲೇ ದಾರ ಉಳಿದಿತ್ತಂದ್ರೆ ಅದನ್ನು ಕಟ್ ಮಾಡಿಬಿಡ್ಬೇಕು ಅವಾಗಲೇ. ಈಗ ನೋಡಿರಿ ಸುತ್ತಲೂ ಎರಡು ಸೇರಿಸಿ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ ನಾನು. ಆಮೇಲೆ ಇನ್ನೊಂದು ಸೈಡ್ ನೆಕ್ನು ಅದೇ ರೀತಿ ಡಿಸೈನ ಮಾಡ್ಕೋತೀನಿ. ಏನು ಮಾರ್ಕ್ ಮಾಡಿದ್ವಲ್ಲ ಅದೇ ಪ್ರಕಾರ ಹೊಲಿಗೆನ ಹಾಕ್ಕೊತ ಹೋಗ್ತೀನಿ. ಮತ್ತು ಇದು ಕರೆಕ್ಟಾಗಿ ಇಟ್ಕೋಬೇಕು. ಕೆಳಗಡೆ ಸೀದಾ ಇಟ್ಕೊಂಡು ಬಟ್ಟೆನ ಸ್ಟ್ರೇಟ್ ಬಟ್ಟೆ ಇದು ಬ್ಲೌಸಿನ ಬಟ್ಟೆ ಕರೆಕ್ಟ್ ಅಂದ್ರೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರ್ ಬಟ್ಟೆನ ಇಟ್ಕೊಂಡು ಹೊಲಿಗೆನ ಹಾಕ್ಕೊಳ್ಳೋದು. ಸೊ ನೋಡಿರಿ ಈ ರೀತಿ ಡಿಸೈನು ಅದು ಈ ಸೇಪಿಗೆ ಫಸ್ಟ್ ಒಂದು ಇಟ್ಕೊಳ್ತೀನಿ. ಈಗ ಒಂದು ಹೊಲಿಗೆ ಇದು ಒಂದು ಸೈಡಿಂದ ಮಾಡಿದ್ನಲ್ಲ, ಸೊ ಅದು ಎಲ್ಲಿ ಐತಿ ಮಾರ್ಕ್ ಮಾಡ್ಕೋತೀನಿ ಫಸ್ಟ್. ಇಲ್ಲಾಂದ್ರೆ ಎರಡು ಮೇಲೆ ಕೆಳಗೆ ಆಗ್ತಾವೆ ಅಂಥೇಳಿ ಅದು ಎಲ್ಲಿ ಬಂದೈತಿ ಅದು ಸ್ಟಿಚ್ ಇದು ಕಸಿ ಹಾಕೋದಿದ್ದು ಮನಿ. ಸೊ ಅಲ್ಲಿ ಮಾರ್ಕ್ ಮಾಡಿಕೊಂಡು ಇವನ್ನ ಹಾಕ್ಕೊಂಡು ಹೊಲಿಗೆನ ಹಾಕ್ಕೋತೀನಿ ಫ್ರೆಂಡ್ಸ್. ನಾನು ಈ ಸೇಪ್ ಏನು ಮಾಡ್ಕೊಂಡೇನಲ್ಲ ಸೇಪ್ ಪ್ರಕಾರನೇ ಹೊಲಿಗೆ ಹಾಕ್ಕೋತೀನಿ. ನೋಡಿರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆನ. ನೋಡಿ ಸ್ವಲ್ಪ ಹಾಗೆ ಕಟ್ ಕೊಡ್ತೀನಿ. ಕಟ್ ಕೊಟ್ಟರೆ ಚೆಂದಾಗಿ ಬಟ್ಟೆ ಹೊಳ್ತೈತೆ ಅಂತೇಳಿ ಈ ರೀತಿ ಕಟ್ ಕೊಡೋದು. ಕಟ್ನ ನೋಡಿ ಕೊಡ್ಬೇಕು ನಾವು. ಹೊಲಿಗೆ ಹಾಕಿರ್ತೀವಲ್ಲ ಮತ್ತು ಹೊಲಿಗೆ ಮೇಲೆ ಕಟ್ ಹೋಗಬಾರ್ದು. ಹೊಲಿಗೆ ಬಿಟ್ಟು ಸ್ವಲ್ಪ ಕಟ್ ಕೊಡಬೇಕು. ಆಮೇಲೆ ಇದನ್ನ ಹೊಳಿಸ್ಕೊಂಡು ಈ ನೆಕ್ ಸುತ್ತಲೂ ನಾನು ಹೊಲಿಗೆ ಹಾಕ್ಕೋತೀನಿ ಫಸ್ಟ್. ಈ ಸೇಪ್ ಏನು ಬರ್ತೈತಿ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಮತ್ತು ಸೂಜಿನ ಅದರೊಳಗೆ ಬಿಟ್ಟು ಈ ರೀತಿ ಹೊಳಿಸ್ಕೊಂಡು ಡಿಸೈನ್ನ ಮಾಡ್ಕೋಬೇಕು. ಸೂಜಿ ಆ ಸೇಪಲ್ಲಿ ಎಲ್ಲೆಲ್ಲಿ ಬರ್ತೈತಿ ಅಲ್ಲಲ್ಲಿ ಸೂಜಿ ಅದರೊಳಗೆ ಬಿಟ್ಟು ಸೂಜಿನ ಬಟ್ಟೆ ಒಳಗೆ ಬಿಟ್ಕೊಂಡು ಹೊಳಿಸ್ಕೋಬೇಕು. ಅಂದರೆ ಡಿಸೈನ್ಗೆ ಸೇಪ್ ಕರೆಕ್ಟ್ ಬರ್ತೈತಿ. ಆಮೇಲೆ ಇದೆಲ್ಲ ಈ ರೀತಿ ಆದಮೇಲೆ ಇದನ್ನ ಉಲ್ಟಾ ಮಾಡಿಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಅಸ್ತರ್ ಬಟ್ಟೆ ಮತ್ತು ಬ್ಲೌಸ್ ಬಟ್ಟೆ ಎರಡು ಸೇರಿಕೊಂಡು ಸೇರಿಸಿ ಈ ರೀತಿ ಹೊಲಿಗೆನ ಹಾಕ್ಕೊಳ್ಳೋದು. ಹೊಲ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರ್ತೈತಲ್ಲ ಅಸ್ತರ್ ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಇರ್ತೈತಲ್ಲ ಬ್ಲೌಸಿಂದು ಸುತ್ತಲೂ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಈಗ ಕಟ್ ಮಾಡಿ ತೆಗೆದೆ. ಸೊ ಅದೇ ರೀತಿ ಇದನ್ನು ಕೂಡ ಇನ್ನೊಂದು ಪಾರ್ಟ್ನು ಅದೇ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಆಮೇಲೆ ಇದಕ್ಕೆ ಉಕ್ಕಿನ ಮನಿ ಮತ್ತು ಉಕ್ಕು ಮನಿ ಮಾಡೋ ಪಟ್ಟಿ ಎರಡೂ ಹಚ್ಕೋತೀನಿ. ಇದು ಉಕ್ಕು ಮಾಡೋ ಮನಿ ಪಟ್ಟಿ ಇದು ಉಕ್ಕು ಹಚ್ತೀವಲ್ಲ ಸೊ ಅದ್ರ ಪಟ್ಟಿ ಇದು. ಇದನ್ನು ಒಂದು ಇಂಚು ಅಥವಾ 1.5 ಇಂಚಿನಷ್ಟು ಬಟ್ಟೆ ಕಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಉಲ್ಟಾ ಮಾಡ್ಕೊಂಡು ಮಡಿಚ್ಕೊಂಡು ಈ ರೀತಿ ಹೊಲಿಗೆನ ಹಾಕ್ಕೊಳ್ಳೋದು. ಆಮೇಲೆ ಇದು ಇನ್ನೊಂದು ಉಕ್ಕಿನ ಮನಿ ಮಾಡ್ತೀವಲ್ಲ ಉಕ್ಕು ಹಚ್ಚೋ ಮನಿ ಮಾಡ್ತೀವಲ್ಲ ಸೊ ಅದನ್ನು 2 ಇಂಚ್ ಬಟ್ಟೆ ತೊಗೊಳ್ತೀನಿ. ಅದು ಒಂದೇ ಬಟ್ಟೆ ತೊಗೊಳ್ಳಲ್ಲ ಅಸ್ತರ್ ಅಷ್ಟೇ. ಅದಕ್ಕೆ ಬ್ಲೌಸ್ ಬಟ್ಟೆ ಮತ್ತು ಅಸ್ತರ್ ಬಟ್ಟೆ ಎರಡೂ ಹಚ್ಚಬೇಕು ಅಂದರೆ ನೀಟಾಗಿ ಆಗ್ತೈತಿ ಫ್ರೆಂಡ್ಸ್. ಅದು ನೋಡಿರಿ ಇದು ಕೆಳಗಿಂದ ಮೇಲೆ ತೊಗೊಳ್ಳೋದು. ಅದು ಉಕ್ಕು ಹಚ್ತೀವಲ್ಲ ಆ ಪಟ್ಟಿ ಏನೈತಿ ಮೇಲಿಂದ ಕೆಳಗೆ ತೊಗೊಳ್ಳೋದು. ಇದು ಕೆಳಗಿಂದ ಮೇಲೆ ತೊಗೊಳ್ಳೋದು ಅಷ್ಟೇ. ಇದು ಒಂದು ಸರಿ ಮಡಚ್ಕೊಂಡು ಇನ್ನೊಂದು ಸರಿ ಮಡಚ್ಕೋಬೇಕು ಇದನ್ನು. ನೋಡಿ ಕೆಳಗಡೆ ಏನು ಮಡ್ಚಲ್ಲ ನಾನು, ಕೆಳಗಡೆ ಹಾಗೆ ಬಿಡ್ತೀನಿ. ಯಾಕಂದ್ರೆ ಕೆಳಗೆ ಕೈ ಹೊಲಿಗೆ ಪಟ್ಟಿ ಬರ್ತೈತಿ ಇದಕ್ಕೆ. ಸೊ ಅದಕ್ಕೆ ಕೆಳಗೆ ಏನೂ ಮಡ್ಚಂಗಿಲ್ಲ. ಸೊ ಇದನ್ನು ಡಬಲ್ ಹೊಲಿಗೆ ಹಾಕ್ತೀನಿ. ಆಮೇಲೆ ಇದಕ್ಕೆ ಟಕ್ಸ್ ಇಟ್ಕೊಂಡು ಬೆನ್ ಪಟ್ಟಿ ಅಂದ್ರೆ ಕೈ ಹೊಲಿಗೆ ಪಟ್ಟಿ ಹಚ್ಕೋತೀವಿ ಕೆಳಗೆ. ಸೊ ಅದೆಲ್ಲ ನೋಡಿರಿ ಈ ರೀತಿ ಸಮನಾಗಿ ಎರಡು ಸಮನಾಗಿ ಬರಬೇಕು. ಸೊ ಸಮನಾಗಿ ಬಂದು ಆಮೇಲೆ ಇದಕ್ಕೆ ಟಕ್ಸ್ ಎಲ್ಲ ಹಿಡ್ಕೊಂಡು ಮತ್ತು ಕೈ ಹೊಲಿಗೆ ಪಟ್ಟಿ ಎಲ್ಲ ಹಚ್ಕೋತೀನಿ ನಾನು. ಸೊ ಇವನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನಾನು ಕಸಿ ಮಾಡ್ಕೋತೀನಿ. ಕಸಿ ಏನೈತಿ ಇದು ಉದ್ದ ಕಸಿ ಬೇಕು, ಒಂದೇ ಒಂದು ಕಸಿ ಬೇಕು, ಡಬಲ್ ಕಸಿ ಬರಲ್ಲ ಇದು ಕಟ್ಟಕ್ಕಂತೇಳಿ. ಸೊ ಇದು ಒಂದರೊಳಗೆ ಹಾಕಿ ಹಿಂಗೆ ಡಿಸೈನ್ ಮಾಡ್ಕೋತೀವಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ಇದಕ್ಕೆ ಬಟ್ಟೆನ ಅಟ್ಯಾಚ್ ಮಾಡ್ಕೋತ ಹೋಗ್ತೀನಿ. ಕ್ರಾಸ್ ಒಳಗೆ ಬಟ್ಟೆ ಕಟ್ ಮಾಡ್ಕೋಬೇಕು ನಾವು ಕಸಿ ಮಾಡ್ಕೊಳಕ್ಕಂತೇಳಿ. ಈ ರೀತಿ ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ನಮ್ಗೆ ಒಂದು ಕಸಿ ಎಷ್ಟು ಬೇಕು ಉದ್ದಿಗೆ ಲೆಂತಿಗೆ ನೋಡ್ಕೋಬೇಕು. ಸೊ ಅಷ್ಟು ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಕಸಿ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಅಟ್ಯಾಚ್ ಮಾಡ್ಕೊಳ್ಳೋದು ಹೊಲಿಗೆ ಹಾಕುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಸಿ ಮಾಡೋಕ್ಕಂತೆ ಹೊಲಿಗೆ ಹಾಕ್ಕೋಬೇಕು. ಇಲ್ಲಾಂದ್ರೆ
ಸಣ್ಣ ಹೊಲಿಗೆ ಹಾಕೊಂಡ್ರಂದ್ರೆ ಕಸಿ ಬರೋಂಗಿಲ್ಲ. ನೋಡ್ಕೊಂಡ್ಬಿಟ್ಟು ನಾವು ಹೊಲಿಗೆ ಹಾಕ್ಕೊಂಡು ಕಸಿನ ಮಾಡ್ಕೋಬೇಕು. ಕಸಿ ಮಾಡೋದು ನಿಮ್ಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ, ನಾ ಕಸಿ ಮಾಡೋದನ್ನು ಡೀಟೇಲಾಗಿ ತೋರಿಸ್ತೀನಿ ನೋಡಿರಿ. ಉದ್ದ ಒಂದೇ ಒಂದು ಕಸಿ ಮಾಡ್ಕೊಳತ್ತೀನಿ ನಾನು. ಎಲ್ಲ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ಉದ್ದ ಒಂದು ಕಸಿ ಮಾಡ್ಕೊತೀನಿ ನೋಡಿರಿ, ಎಷ್ಟು ಉದ್ದ ಮಾಡ್ಕೊಂಡಿನಿ ಅಂತೇಳಿ. ಸೊ ಇದು ಒಂದೇ ಕಸಿ ಮಾಡ್ಕೊಂಡಿರೋದು ನಾನು. ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಒಂದು ಕಸಿನ ಫಸ್ಟ್ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಈ ರೀತಿ ಹೊಲಿಗೆ ಹಾಕ್ಕೊಂಡು ಆಮೇಲೆ ಕಸಿ ಮಾಡ್ಕೋತೀನಿ. ಆ ಕಸಿ ಮಾಡ್ಕೊಳ್ಳಾಗ ಸ್ವಲ್ಪ ಹುಷಾರಾಗಿ ಕಸಿ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ಎಲ್ಲ ಜೋಡಿಸಿರ್ತೀವಲ್ಲ, ಒಂದು ಸ್ವಲ್ಪ ಏನಾದರೂ ಹೊಲಿಗೆ ಒಳಗಿದಾದ್ರೆ ನಮ್ಮ ಕಸಿನೇ ಬರೋಂಗಿಲ್ಲ. ಈಗ ದಾರ ಸೂಜಿ ತೊಗೊಂಡು ನಾನು ಕಸಿ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಸೊ ಕಸಿ ಎಲ್ಲ ಮಾಡಿಕೊಂಡು ನಾನು ಬ್ಲೌಸ್ದು ಬ್ಯಾಕು ಮತ್ತು ಫ್ರಂಟು ಎರಡು ಭುಜ ಜೋಡಿಸ್ಕೊಂಡು ಮತ್ತು ಇದಕ್ಕೆ ಬ್ಯಾಕ್ ಸೈಡು ಟಕ್ಸ್ ಇಟ್ಕೊಂಡು ಮತ್ತು ಕೈಯಲ್ಲಿಗೆ ಪಟ್ಟಿ ಎಲ್ಲ ಹಚ್ಕೊಂಡು ನಾನು ಇದನ್ನು ಸೈಡ್ ಫಿಟ್ಟಿಂಗ್ ಎಲ್ಲ ಜೋಡಿಸ್ಕೊಂಡು ತೋರಿಸ್ತೀನಿ. ಆಮೇಲೆ ಕಸಿ ಹಾಕೋದನ್ನು ತೋರಿಸ್ತೀನಿ. ಫಸ್ಟ್ ಇದೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಆಮೇಲೆ ಕಸಿನ ಹಾಕೋತೀನಿ. ಫ್ರಂಟು ಮತ್ತು ಬ್ಯಾಕು ಎರಡು ಹಚ್ಕೊಂಡು ಸ್ಲೀವ್ಸ್ ಇದೇನೈತಿ ಗುಬ್ಬಿ ತೋಳು ಅಂತ ಬರ್ತಲ್ಲ, ಸೊ ಪಫ್ ಸ್ಲೀವ್ಸು ಆ ರೀತಿ ಸ್ಲೀವ್ಸ್ ಐತಿ ಫ್ರೆಂಡ್ಸ್ ಇದು. ಸೊ ನೋಡಿರಿ, ಸೈಡೆಲ್ಲ ಜೋಡಿಸ್ಕೊಂಡು ಕಸಿ ನೋಡಿರಿ ಯಾವ ರೀತಿ ಹಾಕೊಳತ್ತೀನಿ ಅಂತೇಳಿ. ನೋಡಿರಿ, ಮ್ಯಾಲೆ ಒಂದು ಸೈಡ್ ಫಸ್ಟ್ ಈ ರೀತಿ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸೈಡು ಮ್ಯಾಲೆ ಹಾಕ್ಕೊಳ್ಬೇಕು. ನೋಡಿರಿ, ಇನ್ನೊಂದು ಸೈಡ್ನು ಮ್ಯಾಲೆ ಹಾಕ್ಕೊಂಡು ಮತ್ತೆ ಅದರ ಅಪೋಸಿಟ್ಟು ಎರಡನೇ ಸ್ಟೆಪ್ಪು ಆ ಕಡೆದು ಈ ಕಡೆ, ಈ ಕಡೆದು ಆ ಕಡೆ. ಸೊ ಈ ರೀತಿ ಕಸಿನ ಅದ್ರೊಳಗೆ ಹಾಕ್ಕೊಂಡು ಮುಂದೆ ಲಟ್ಕನ್ ಮಾಡೋದನ್ನು ತೋರಿಸ್ತೀನಿ ನಾನು ನಿಮ್ಗೆ. ನಾನು ಲಟ್ಕನ್ ಮಾಡೋಕ್ಕಂತೇಳಿ ಬಟ್ಟೆನ ಕಟ್ ಮಾಡ್ಕೊತೀನಿ. ಟ್ರಯಾಂಗಲ್ ಸೇಪ್ ಒಳಗೆ ಇದು ಚೌಕ್ಸ್ ಬಟ್ಟೆನ ಕಟ್ ಮಾಡ್ಕೊತೀನಿ ನಾನು. ಸ್ಕ್ವೇರ್ ಬಟ್ಟೆ. ಸೊ ಎಲ್ಲ ಒಂದು ಮೂರು ಸ್ಟೆಪ್ ಥರ ಲಟ್ಕನ್, ನಾರ್ಮಲ್ ಬ್ಲೌಸಿಗೆ ಲಟ್ಕನ್ ಮಾಡ್ತಾರಲ್ಲ ಬ್ಲೌಸಿಗೆ, ಸೊ ಅದೇ ರೀತಿ ಮಾಡತ್ತೀನಿ. ಯಾವುದೇ ಥರ ಡಿಸೈನ್ದು ಏನೂ ಮಾಡತ್ತಿಲ್ಲ. ನಾರ್ಮಲಾಗಿ ಈ ರೀತಿ ಲಟ್ಕನ್ನ ಮಾಡ್ಕೊತೀನಿ. 3 ಸ್ಟೆಪ್ ಮಾಡತ್ತೀನಿ. 1 ಸ್ಟೆಪ್ಗಿಂತ 3 ಸ್ಟೆಪ್ ಮಾಡುತ್ತೀನಿ ಫ್ರೆಂಡ್ಸ್ ನಾನು. ಸೊ ಇದಾದಮೇಲೆ ಹಾಗೆ ಬ್ಲೌಸ್ ಹೆಂಗೆ ಬಂದೈತೆ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ಡಿಸೈನ್ ಯಾವ ರೀತಿ ಬಂದೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.